As part of the National Road Safety Month celebrations, Vasan Eye Care Hospital, Rajajinagar branch, organized a road safety awareness program on 28 January 2026. This awareness campaign is being conducted across all Vasan Eye Care hospitals in South India, with all 18 branches in Karnataka actively participating in the initiative. The program was inaugurated by Ms. Chatra, Sub-Inspector, Malleswaram Traffic Division, who also created awareness by distributing helmets to the participants. The event was organized in collaboration with the Karnataka State Drivers Association, with the association's president, Shri Somshekhar K., leading the program. More than 80 commercial vehicle drivers participated in the program and actively engaged in the road safety awareness session. On this occasion, Dr. Puttaswamy from Vasan Eye Care Hospital spoke about the importance of eye health. He emphasized that good vision is essential for safe driving and that regular eye checkups help in preventing road accidents. As part of this campaign, free eye checkup services at Vasan Eye Care Hospital will be available until 11th February 2026. ಇನ್ನು ಮುಂದೆ ಕೂಡ ಕಲ್ಪಿಸ್ಕೊಟ್ರೆ ಖಂಡಿತ ನಾನು ನಮ್ಮ ಸಂಘಟನೆ ಸದಸ್ಯರುಗಳಿಗೆ ನನ್ನ ಸೋಷಿಯಲ್ ಮೀಡಿಯಾ ಮುಖಾಂತರನೂ ಕೂಡ ತಿಳಿಸ್ತೀನಿ. ಯಾಕೆಂದ್ರೆ ನಾನು ಇಲ್ಲಿ ಬಂದ ಮೇಲೆ ನನಗಾಗಿದ್ದೊಂದಷ್ಟು ಅನುಭವಗಳು. ಯಾಕೆಂದ್ರೆ ನೋಡಿ, ಇಲ್ಲಿ ಇವತ್ತು ಸುಮಾರು ಏನಿಲ್ಲ ಅಂದ್ರೆ ಒಂದು 40 ಜನದವರೆಗೂ ಬಂದಿದ್ದೀರಾ. ಒಂದು 2000 ಜನ ಇರೋಂಥ ಒಂದು ಸಂಘಟನೆ ಗ್ರೂಪಲ್ಲಿ ನೋಡಿ, ಕಮರ್ಷಿಯಲ್ ವೆಹಿಕಲ್ ಡ್ರೈವರ್ಗಳಿಗೆ ಉಚಿತವಾಗಿ ಕಣ್ಣಿನ ತಪಾಸಣೆ ಮತ್ತೆ ಶಸ್ತ್ರಚಿಕಿತ್ಸೆ ಮಾಡ್ತಾರೆ ಬನ್ರಪ್ಪ ಅಂತ ಹೇಳಿ ತಿಳಿಸ್ಕೊಟ್ಟು, ನಮ್ ಜನ ಏನು ಅಂದ್ರೆ ಅವಕಾಶಗಳನ್ನ ಬಳಸ್ಕೊಳ್ಳದೆ ಇರೋದೇ ದೊಡ್ಡ ದುರ್ದೈವ. ಮತ್ತೆ ವಿಚಾರಗಳನ್ನ ತಿಳ್ಕೊಳ್ಳದೇನೆ ಅನ್ಎಜುಕೇಟೆಡ್ ಗಳಾಗಿ ಬದುಕದೇ ಒಂದು ದೊಡ್ಡ ದುರ್ದೈವ. ಕರ್ನಾಟಕದಲ್ಲಿ ಇದೊಂದು ದೊಡ್ಡ ದುರ್ದೈವ ಅಂತ ಇವಾಗ ಜಸ್ಟ್ ಸಾಯರ್ಗೂ ಅದೇ ಹೇಳ್ತಾ ಇದೆ. ಯಾಕೆಂದ್ರೆ ಎಲ್ಲಾದ್ರೂ ಒಂದು ಕ್ಯಾಂಪ್ ನಡೀತದೆ ಅಂದ್ರೆ ಜನ ತಿಳ್ಕೊಳ್ಳೋ ವಿಧಾನ ಬೇರೆ. ಸೊ ಅಂಥದ್ರಲ್ಲಿ ನಾವು ತುಂಬಾ ಕೇರ್ ತಗೋಬೇಕಾಗುತ್ತೆ. ಬೇರೆಯವರು ಪ್ರಾಣ ಹಾನಿ ಹೋಗೋದಂದ್ರೆ ಅದು ಬರೀ ಪ್ರಾಣ ಹಾನಿ ಅವ್ರದ್ದು ಹೋಗುತ್ತಷ್ಟೇ, ಬಟ್ ಅವ್ರ ಮನೆಯವ್ರಗಳ ಕತೆ ಏನಾಗುತ್ತೆ ಅಂತ ಒಂದು ಸ್ವಲ್ಪ ಇಮ್ಯಾಜಿನ್ ಮಾಡ್ಕೊಳ್ಳಿ. ಅಥವಾ ನೀವು ಬಸ್ ಡ್ರೈವರ್ ಆಗಿರ್ಬೋದು, ಬಸ್ಸಲ್ಲಿ ನೀವು ಒಂದು 50 ಜನ ಕೂತಿರ್ತಾರೆ, ಅವ್ರ ಕತೆ ನಿಮಗೆ ಇಷ್ಟೊತ್ತಾಗಲೇ ನಿಮಗೆಲ್ಲ ಎವ್ರಿ ಡೇ ಆಕ್ಸಿಡೆಂಟ್ ಬಗ್ಗೆ ನೀವೆಲ್ಲ ಬೇರ್ಕೊಂಡು ಓದಿರ್ತೀರ ನೀವು ಅಲ್ವಾ. ಸೊ ಅದಕ್ಕೆ ನೀವು ದಯವಿಟ್ಟು ಇದು ರೋಡ್ ಸೇಫ್ಟಿ ಪ್ರಿಕಾಷನ್ಸ್ಗಳು ಏನಿದೆ ಅದನ್ನೆಲ್ಲ ಖಂಡಿತವಾಗಿ ಚಾಚು ತಪ್ಪದೆ ಒಂದನ್ನು ಮಿಸ್ಟೇಕ್ ಮಾಡಿದ್ರೆ ದಯವಿಟ್ಟು ಅದನ್ನ ಫಾಲೋ ಮಾಡೋದ್ರಿಂದ ನಮಗೆ ತುಂಬ ಎಲ್ಲ ಜನರಿಗೂ ಹೆಲ್ಪ್ ಆಗುತ್ತೆ ಅಂತ ನಾನು ಕಳ್ಕೊಳ್ಳಿ ಕೇಳ್ಕೊಳ್ತಾ ಇದ್ದೀನಿ. ಮತ್ತು ಹಾಗೆ ನಮ್ಮದು ಮಾಮೂಲಿ ಇವಾಗ ಹೇಳಿದಾಗೆ ಕಣ್ಣು ಚೆಕಪ್ ಅವೆಲ್ಲ ಮಾಡಿದ್ದಾರೆ. ನನ್ನ ಹೆಸರು ಚೈತ್ರ ಅಂತ, ಸಬ್ ಇನ್ಸ್ಪೆಕ್ಟರು, ಮಲ್ಲೇಶ್ವರಂ ಟ್ರಾಫಿಕ್ ಪೊಲೀಸ್ ಸ್ಟೇಷನ್, ಬೆಂಗಳೂರು ಸಿಟಿ. ಈಗ ನಾವು ಪ್ರೆಸೆಂಟಾಗಿ ವಾಸನ eye care ಅವರು ರಸ್ತೆ ಸುರಕ್ಷತಾ ಸಪ್ತಾಹ ಅಂತ ಮಾಡ್ತಾ ಇರೋದ್ರೆ ಅದ್ರ ಭಾಗವಾಗಿ ಅವರು ಇಲ್ಲಿ ಎಲ್ಲ ಚಾಲಕರುಗಳಿಗೆ ಒಂದು ಐ ಟೆಸ್ಟನ್ನು ಮಾಡಬೇಕು ಅಂತ ಹೇಳಿ, ಮತ್ತು ಉಚಿತವಾಗಿ ತುಂಬ ಬಡವರಿರೋರಿಗೆ ಉಚಿತವಾಗಿ ಕಣ್ಣಿನ ಶಸ್ತ್ರಚಿಕಿತ್ಸೆ ಮಾಡಬೇಕು ಅಂತ ಹೇಳಿ ಕರೆದಿದ್ದಾರೆ. ಅದ್ರ ಭಾಗವಾಗಿ ನಾವು ನಮ್ಮ ಡಿಪಾರ್ಟ್ಮೆಂಟ್ ಪರವಾಗಿ ನಾವು ಇಲ್ಲಿ ಬಂದಿದ್ದೀವಿ ಮಲ್ಲೇಶ್ವರಂ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ವತಿಯಿಂದ. ನಾನು ಹೇಳೋದಿಷ್ಟೇ, ಎಲ್ಲರೂ ಚಾಲಕರಾಗಿರ್ಬೋದು, ಪಾದಚಾರಿಗಳಾಗಿರ್ಬೋದು, ಎಲ್ಲರೂ ರಸ್ತೆ ಸುರಕ್ಷತಾ ನಿಯಮಗಳನ್ನ ಪಾಲನೆ ಮಾಡಬೇಕು, ಕಡ್ಡಾಯವಾಗಿ ಪಾಲನೆ ಮಾಡಬೇಕು. ಅದು ಚಾಯ್ಸ್ ಆಗಬಾರ್ದು, ಕಂಪಲ್ಸರಿ. ಓಕೆನಾ, ಇದು ರಸ್ತೆ ಸುರಕ್ಷತೆ, ನನ್ನ ಸೇಫ್ಟಿಗೆ ನಾನು ಪಾಲನೆ ಮಾಡಬೇಕು. ನಾ ಹೆಲ್ಮೆಟ್ ಹಾಕದೆ ಹೋಗಬಾರ್ದು, ನನಗೆ ತಲೆಗೆ ಏಟು ಬೀಳುತ್ತೆ. ತಲೆ ಅಮೂಲ್ಯವಾದ ಅಂಗ ದೇಹದಲ್ಲಿ. ತಲೆಗೆ ಏಟು ಬಿದ್ದರೆ ಮನುಷ್ಯನ ಉಳಿಸೋದು 99 ಭಾಗ ಕಷ್ಟ, ಉಳಿಯೋದೇ ಇಲ್ಲ. ಇಲ್ಲಾಂದ್ರೆ ಬ್ರೈನ್ ಡೆಡ್ ಆಗುತ್ತೆ, ಬಾಕಿ ಎಲ್ಲ ಅಂಗಗಳು ವರ್ಕ್ ಆಗುತ್ತೆ, ಅದು ಪ್ರಯೋಜನ ಇಲ್ಲ ಅಲ್ಲ. ಮನುಷ್ಯ ಜೀವಂತವಾಗಿದ್ದರೂ ಸತ್ತಂಗೆ ಅವನು ಅಲ್ವಾ. ಮತ್ತು ನಾವು ಚಾಲನೆ ಮಾಡೋದ್ರಿಂದ ಮತ್ತೆ ರ್ಯಾಶ್ ಡ್ರೈವಿಂಗ್ ಮಾಡಬೇಡಿ, ಟ್ರಿಪಲ್ ರೈಡಿಂಗ್ ಮಾಡಬೇಡಿ ಅಂತ ಹೇಳ್ತೀವಿ, DL ಇಲ್ಲದೆ ಗಾಡಿ ಓಡಿಸ್ಬೇಡಿ ಅಂತೀವಿ. ಯಾಕೆ ನಾವು ಚಾಲನೆ ಮಾಡೋದು, ನಾವು ನಮ್ಮ ಸಾವಾಗದಲ್ಲದೆ ಎದುರಿಗಿರೋರು ಬೇರೆ ಅಮಾಯಕ ಜೀವನದಲ್ಲೂ ಸಾವಾಗುತ್ತೆ. ಸೊ ಅದನ್ನು ತಡೆಗಟ್ಟಬೇಕು ಅಂತ ನಾನು ನಮ್ಮ ಸಂಚಾರ ನಿಯಮಗಳನ್ನ ಪಾಲಿಸಿ ಅನ್ನೋದ್ರ ಬಗ್ಗೆ ಹೇಳ್ತಾ ನಾನು ಈ ಮಾತನ್ನು ನಮ್ಮ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡಿ ಅಂತ ಈ ಮಾತು ಹೇಳ್ತೀನಿ ಅಷ್ಟೇ. ವಾಸನ eye care ಕಡೆಯಿಂದ ವಾಣಿಜ್ಯ ಬಳಕೆಯ ಚಾಲಕರ ವರ್ಗಕ್ಕೆ ಎಲ್ಲ ಚಾಲಕರಿಗೂ ಕೂಡ ಉಚಿತವಾಗಿ ಶಸ್ತ್ರಚಿಕಿತ್ಸೆ ಮತ್ತೆ ಕಣ್ಣಿನ ತಪಾಸಣೆ ಅಂತ ಹೇಳಿ ರಸ್ತೆ ಸುರಕ್ಷಾ ಸಪ್ತಾಹ ಅದರ ಅಡಿಯಲ್ಲಿ ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಅಂದ್ರೆ ಚಾಲಕ ವರ್ಗದವ್ರನ್ನ ಇನ್ವೈಟ್ ಮಾಡುವಂತ ಕೆಲಸನ ನಮ್ಮ ಸಂಘಟನೆ ವತಿಯಿಂದ ಮಾಡಿದ್ರು. ಸುಮಾರು ಏನಿಲ್ಲ ಅಂದ್ರೆ ಒಂದು 70 ಜನ ಚಾಲಕರುಗಳು ಬಂದು
ಕಣ್ಣಿನ ತಪಾಸಣೆ ಮಾಡಿಸ್ಕೊಂಡಿದ್ದಾರೆ. ಒಂದಿಬ್ಬರಿಗೆ ಶಸ್ತ್ರಚಿಕಿತ್ಸೆಗೂ ಕೂಡ ಹೇಳಿದ್ದಾರೆ, ಕಣ್ಣಿನ ಪೊರೆ ಬಂದಿರೋದ್ರಿಂದ ಶಸ್ತ್ರಚಿಕಿತ್ಸೆಗೆ ಹೇಳಿದ್ದಾರೆ. ಮತ್ತೆ ಹಾಗೆ ಇನ್ನೊಬ್ರಿಗೆ ತುಂಬಾನೇ ದೃಷ್ಟಿನೇ ಕಂಪ್ಲೀಟ್ಲಿ ಮುಂದಿನ ದಿನಗಳಲ್ಲಿ ಅವ್ರಿಗೆ ಇಲ್ಲದೆ ಹೋದ್ರೂ ಕೂಡ ಕಷ್ಟನೇ, ಅವ್ರಿಗೆ ಇನ್ನು ಬರೋದೇ ಇಲ್ಲ ಅನ್ನೋ ರೀತಿಲೂ ಕೂಡ ಹೇಳಿದ್ದಾರೆ. ಈ ರೀತಿ ನ್ಯೂನ್ಯತೆಗಳೇ ಇರುವಂತವ್ರು ಚಾಲಕರ ವರ್ಗದಲ್ಲಿ ತುಂಬಾ ಜನ ಇದ್ದಾರೆ. ಯಾಕೆಂದ್ರೆ ದೇವ್ರು ಕೊಟ್ಟಿರುವಂತ ದೇಹದಲ್ಲಿ ಪ್ರತಿಯೊಂದು ಅಂಗನೂ ಕೂಡ ತುಂಬಾ ಇಂಪಾರ್ಟೆಂಟ್. ಅಂತ ಅಂಗಕ್ಕೂ ಕೂಡ ಅತಿ ಮುಖ್ಯವಾಗಿ ಕಣ್ಣು ಅನ್ನೋದು ಎಲ್ರಿಗೂ ಕೂಡ ಇಂಪಾರ್ಟೆಂಟ್. ಕಣ್ಣೊಂದು ತೆರೆದಿದ್ರೆ ಮಾತ್ರನೇ ಎಲ್ಲವನ್ನು ಕೂಡ ನಾವು ನೋಡೋದಕ್ಕೆ ಸಾಧ್ಯ, ಎಲ್ಲವನ್ನು ಕೂಡ ತಿಳ್ಕೊಳ್ಳೋದಕ್ಕೂ ಸಾಧ್ಯ. ಅಂತ ಕಣ್ಣನ್ನ ನಾವು ಕಳ್ಕೊಂಡ್ವಿ ಅಂದ್ರೆ ಕಷ್ಟ ಇದೆ. ಅದರಲ್ಲೂ ನಮ್ಮ ಚಾಲಕರ ವರ್ಗದಲ್ಲಂತೂ ಕಣ್ಣುಗಳು ತುಂಬಾನೇ ಮಹತ್ವ ಪಡೆದಿರುತ್ತೆ. ಅಂತ ಕಣ್ಣಿನ ಒಂದು ಶಸ್ತ್ರಚಿಕಿತ್ಸೆಗೆ ವಾಸನ ಐ ಕೇರ್ ಕಡೆಯಿಂದ ಇಂಥ ಅದ್ಭುತವಾದ ಕಾರ್ಯಕ್ರಮ ಮಾಡ್ತಿರೋದ್ರಿಂದ ದಯವಿಟ್ಟು ಪ್ರತಿಯೊಬ್ಬ ವಾಣಿಜ್ಯ ಬಳಕೆಯ ವಾಹನದ ಚಾಲಕರು ನೋಡಿ, ಈಗ 11ನೇ ತಾರೀಕಿಂದ ನಡೀತಿದೆ, ನೆಕ್ಸ್ಟ್ ಫೆಬ್ರವರಿ 11ನೇ ತಾರೀಕುವರೆಗೂ ಕೂಡ ಉಚಿತವಾಗಿ ಇಲ್ಲಿ ನಿಮಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ದಯವಿಟ್ಟು ಬಂದು ರಾಜಾಜಿನಗರದಲ್ಲಿರುವಂಥ ವಾಸನ ಐ ಕೇರ್ ಇಲ್ಲಿ ಬಂದು ನೀವು ಶಸ್ತ್ರಚಿಕಿತ್ಸೆಯಲ್ಲಿ ಪಾಲ್ಗೊಳ್ಳಿ, ಚಿಕಿತ್ಸೆನ ಪಡ್ಕೊಳ್ಳಿ. ಸಿಕ್ಕಿರುವಂಥ ಅವಕಾಶನ ಎಲ್ಲ ವಾಣಿಜ್ಯ ಬಳಕೆಯ ವಾಹನ ಚಾಲಕರುಗಳು ಪಡ್ಕೊಳ್ಬೇಕು ಅಂತ ಈ ಮುಖಾಂತರ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸರ್.